ಎಲ್ಲರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್. ಎಂದೆಂದಿಗೂ ನನಗಾಗಿ ಹರಿಕೃಷ್ಣ ಆಲ್ ದ ಬೆಸ್ಟ್. ಸೊ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಆನಂದನ ಸ್ಪೆಷಲ್ ಆಲ್ ದ ಬೆಸ್ಟ್. ಆನಂದನ ವಿಷಯನ ಜಾಸ್ತಿ ಬರ್ತಾ ಇತ್ತು. ಎಲ್ಲರೂ ಆನಂದನ ಪ್ರೈಸ್ ಮಾಡ್ತಾ ಇದ್ರು, ಹೀರೋಯಿನ್ ಎಲ್ಲರೂ. ಯಾಕಂದ್ರೆ ಯೂಶುವಲ್ ಆಗಿ ಆನಂದ ಹೀರೋಯಿನ್ಸ್ ಅಂದರೆ ಸ್ಪೆಷಲ್ ಆಗಿ ರೈಟ್ ಮಾಡ್ತಾರೆ. ಹೇಳೋದೇ ಬೇಕಾಗಿಲ್ಲ. ಬಜರಂಗಿನ ನೋಡ್ಬಿಟ್ಟೆ ತುಂಬ ನಂಬರ್ ಆಫ್ ಟೇಕ್ಸ್, ಒಂದು 5 ಸತಿ ಮಾನಿಟರ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 8 ಟೇಕ್. ಯಾವಾಗ ಈ ಕ್ಯಾಮ್ರಾ ಬಂತು, ಡಿಜಿಟಲ್ ಕ್ಯಾಮ್ರಾ ಬಂತು, ಅವಾಗಂತೂ ಎಲ್ಲ ಆ್ಯಂಗಲ್ಸ್ನ ಆ್ಯಕ್ಟ್ ಮಾಡಬೇಕು. ಸುಮಾರು ಒಂದು ಸೀನ್ ಒಂದು 10 ಶಾರ್ಟ್ ಆದರೆ ಅದೊಂದು 50 ಶಾರ್ಟ್ ತೆಗಿಬೇಕು. ಸೊ ಎಷ್ಟು ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತು. ಖಂಡಿತ ನನಗೆ ತೊಂದರೆ ಅನುಭವಿಸಿರ್ತಿಲ್ಲ, ಬಟ್ ಆದರೂ ಪರವಾಗಿಲ್ಲ. ವೆರಿ ಗುಡ್ ಕ್ಯಾಮ್ರಾಮನ್ ಆ್ಯಂಡ್ ವೆರಿ ಗುಡ್ ಡೈರೆಕ್ಟರ್. ಯಾಕಂದ್ರೆ ಇವ್ರದ್ದೊಂದು ಕತೆ ಕೇಳಿದೆ ನಾನು. ಐ ಥಿಂಕ್ ಇಸ್ ಎ ವೆರಿ ಪ್ರಾಮಿಸಿಂಗ್ ಡೈರೆಕ್ಟರು. ಆಮೇಲೆ ಪಿಕ್ಚರ್ ಕ್ಲಿಪ್ಪಿಂಗ್ಸ್ ನೋಡ್ಬೇಕಾದ್ರೆ ಸಾಂಗ್ ಆಗಲಿ, ನಾನು ಅರ್ಜುನ್ ಅದೇ ಮಾತಾಡ್ತಿದ್ದೆ, ಇಬ್ಬರು 100% ಆ ಕ್ಯಾರೆಕ್ಟರ್ ಸೂಟ್ ಆಗ್ತಿದ್ರು. ಸೂಪರ್ಬಾಗಿ ಕಾಣ್ತಿಲ್ಲ. ನಾನು ಎಸ್ಪೆಷಲಿ ದೀಪಾ ಅಂತೂ ದಟ್ ರೋಲ್ ಶಿ ಇಸ್ ಆ್ಯಪ್ಟ್ ಫಾರ್ ದಟ್ ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಫಸ್ಟ್ ನೆನಪಾಗಿದೆ ಅಂಜಲಿ. 100% ಶಿ ವುಡ್ ಡನ್ ಅ ಗುಡ್ ಜಾಬ್. ಆ್ಯಂಡ್ ಇವನ್ ಸಿಂಧು, ಯಾಕಂದ್ರೆ ಸೇಮ್ ಆ ಹುಡುಗಿ ನೋಡಿದ್ರೆ ಸಿಂಧು ನೋಡಿದಂಗೆ ಆಗುತ್ತೆ. ಐ ಥಿಂಕ್ ಶಿ ವುಡ್ ಹವ್ ಡನ್ ಅ ಗುಡ್ ಜಾಬ್. ಆ್ಯಂಡ್ ಎಂದೆಂದಿಗೂ ನಿನಗಾಗಿ ಟೈಟ್ಲು. ನಾವು ಅಷ್ಟೇ ಎಂದೆಂದಿಗೂ ನಿಮಗಾಗಿ, ನಿಮ್ಮ ಟೀಮ್ಗೋಸ್ಕರ ವಾಟ್ ಎವರ್ 100% ಪಿಕ್ಚರ್ ರಿಲೀಸ್ ದಿನ ಖಂಡಿತ ಬಂದು ನೋಡ್ತೀನಿ ಸಿನಿಮಾನ. 100% ಆಲ್ ದಿ ಬೆಸ್ಟ್ ಟು ಇಡೀ ಟೀಮ್. ಸೂಪರ್ ಸಿಗೋಣ ಸರ್, ಥ್ಯಾಂಕ್ ಯು ಸೊ ಮಚ್. ಸಾರಿ, ನಾವು ಒಂದೇ ಒಂದು ಲಾಸ್ಟ್, ನೀವು ನನ್ನ ಬೈದ್ಬಿಡಿ ಪರವಾಗಿಲ್ಲ, ಆದ್ರೂ ಆ ಒಂದು ಸ್ಟೆಪ್ಪು ಹಾಕ್ಬಿಟ್ಟು ಕಾಯಿಲೆ ಸ್ಟೆಪ್ಪು ವಿವೇಕ್ ಅವ್ರ ಜೊತೆ ಬರೀ ಶೋಲ್ಡ್ರು. ವಿವೇಕ್ ದಯವಿಟ್ಟು ಶುಡ್ ಜಾಯಿನ್ ಶೋನ ಸರ್ ಪ್ಲೀಸ್. ಕಾಯಿಲೆ ಸ್ಟೆಪ್ಪು. ಓ ಓ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಶಿವನ ಸರ್, ಥ್ಯಾಂಕ್ಸ್ ಅ ಲಾಟ್. ರೀಸೆಂಟ್ ಆಗಿ ಒಂದು ಸಿನಿಮಾ ನೋಡಿದೆ, ಹೆಂಗೆ ಏನು ಅಂತ ಮಾತುಗಳಿಲ್ಲ ಆ ಸಿನಿಮಾಗೆ. ಕಳೆದೋಗ್ಬಿಡ್ತೀನಿ ನಿಜವಾಗ್ಲು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ನನಗೆ ತುಂಬಾ ರವಿಚಂದ್ರನ್ ಆಗಿ ಸಿನಿಮಾದಲ್ಲಿ ತುಂಬಾ ಇಷ್ಟ ಆದ್ರು. ಸರ್, ವಿವೇಕ್ ಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಎಲ್ಲ ಮಾತುಗಳು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಶಿವಣ್ಣನಿಗೆ ಥ್ಯಾಂಕ್ಸ್. ಕರೆದ ತಕ್ಷಣ ನಾನೇ ಹೋಗಿ ಕರ್ಕೊಂಬಂದೆ. ಇವತ್ತು ಕರೆದ ತಕ್ಷಣ ನಮ್ಮನೆ ಫಂಕ್ಷನ್ ಬರ್ತೀನಿ ಅಂದರೆ ಕರ್ಕೊಂಬಂದೆ. ಶಿವಣ್ಣನಿಗೆ ಮತ್ತೆ ಥ್ಯಾಂಕ್ಸ್. ಇನ್ನು ನವೀನ್ ಹೇಳ್ತಾ ಇದ್ರು, ಈಗ ನಾನೊಂದು ಒಳ್ಳೆ ಸಿನಿಮಾ ನೋಡಿದೆ, ಅಲ್ಲಿ ರವಿಚಂದ್ರನ್ನೇ ಕಾಣಿಸಿದ್ರು ಅಂತ. ನರಸಿಂಹನ್ ಹೇಳಿದ್ರು, ಪುಟ್ಟನಂಜ ಮಾಡಿದ್ರು, ಪುಟ್ಟಮಲ್ಲಿ ಅಂತ ಪಾತ್ರನೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಎಲ್ಲರಿಗೂ ಒಳ್ಳೆ ಪಾತ್ರನೇ ಕ್ರಿಯೇಟ್ ಮಾಡಿದೆ, ಆದರೆ ನನ್ನ ಪಾತ್ರ ಏನು ಅಂತಲೇ ಬರ್ತದೆ. ನಾನು ಕ್ರೇಜಿ ಸ್ಟಾರ ರವಿಚಂದ್ರನ ಇವೆರಡೇ ಪ್ರತಿ ಸರಿ ಗೊಂದಲದಲ್ಲಿದ್ದು. ಆದರೆ ಕ್ರೇಜಿ ಸ್ಟಾರ್ ಆದಮೇಲೆ ಮನಸ್ಸು ಹಗುರ ಆಯಿತು. ಖಂಡಿತ ನಾನು ಕ್ರೇಜಿ ಸ್ಟಾರೇ, ರವಿಚಂದ್ರನ್ ಅಂತೂ ಅಲ್ಲ. ಸೂಪರ್. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ, ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ. ಆದರೆ ನನ್ನ 2 ಮಕ್ಳಿಗೆ ಈ ಥರ ಕರಳಿ ಏರಿಸಿರಲ್ಲ. ಎಲ್ಲ ನನ್ನ ತಂಗಿ ಮನೆಗೆ ಹೋಗಿ ಸೇರ್ಕೊಂಡಿದ್ದೆ. ಅವನ್ನ ನೋಡ್ತಾ ಇದ್ರೆ ಎಲ್ಲೋ ನಾನೇ ರಾಜಲ್ಲಿ ನನ್ನ ನೋಡ್ದಂಗೆ ಕೆಲವು ಕಡೆ ಕಾಣಿಸ್ಬಿಟ್ಟ. ಅವನು ಸ್ವಲ್ಪ ಸಣ್ಣ ಅಷ್ಟೇ, ನಾನು ಅವತ್ತು ಸಣ್ಣ ಇರಲಿಲ್ಲ, ಎಲ್ಲೋ ನನ್ನ ಕಡೆ ಕಾಣಿಸ್ಬಿಟ್ಟ. ಅವನು ನೋಡಿದಾಗ ಒಂದು ಕಾಣಿಸೋದು, ನನ್ನ ತಂಗಿನ ನೀವು ಯಾರು ನೋಡಿರಲ್ಲ, ಬಟ್ ಅವ್ನು ನೋಡಿದ್ರೆ ನನ್ನ ತಂಗಿ ನೋಡ್ದಂಗೆ ಅನ್ಸುತ್ತೆ. ಯಾಕಂದ್ರೆ ಅವಳು ಕೂಡ ಇಷ್ಟೇ ಸೈಲೆಂಟಾಗಿ ನಗ್ತಾ ಇರ್ತಾಳೆ, ಮಾತಾಡೋದಿಲ್ಲ ಅವಳು. ಇನ್ನು ನರಸಿಂಹನ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ಯಾವುದೇ ಕೆಲಸ ಮಾಡಿದ್ರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ, ತುಂಬ ಭಕ್ತಿಯಿಂದ ಮಾಡ್ತಾರೆ, ತುಂಬ ಆಸೆಯಿಂದ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಮಾಡ್ತಾರೆ. ಆಮೇಲೆ ತುಂಬ ಲಕ್ಕಿ ಹ್ಯಾಂಡ್ ಕೂಡ ಅವರು. ಅದರಿಂದ ಡೆಫಿನೆಟಾಗಿ ಸನ್ರೈಸ್ ಇಂಡಸ್ಟ್ರೀಸಲ್ಲಿ ಅವ್ರು ಮಾಡಿರೋ ಈ ಸಿನಿಮಾ ಖಂಡಿತ ಚೆನ್ನಾಗಾಗುತ್ತೆ. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ತುಂಬ ಯಂಗ್ಸ್ಟರ್ಸ್ಗೆ ಆ್ಯಂಡ್ ಇವತ್ತು ನಡೀತಿರೋ ರೋಡಲ್ಲಿ ಆಕ್ಸಿಡೆಂಟ್ಸು ಅವೆಲ್ಲ ಸೇರಿಕೊಂಡು, ಅದು ರೆಗ್ಯುಲರ್ ಇವತ್ತು ತುಂಬ ಆಕ್ಸಿಡೆಂಟ್ಸ್ ಎಲ್ಲ ಕಡೆ ನಡೀತಿರೋದ್ರಿಂದ ಈ ಸಿನಿಮಾ ಖಂಡಿತ ಎಲ್ಲ ವರ್ಗಕ್ಕೂ ಇಷ್ಟ ಆಗುತ್ತೆ. ಆಮೇಲೆ ನರಸಿಂಹನವ್ರು ಯಾವಾಗ ನನ್ನ ಹತ್ರ ಬಂದರೂ ಕೂಡ, ಅದೇನೋ ಗೊತ್ತಿಲ್ಲ, ನನ್ನ ತಂಗಿ ಕೋಪ ಮಾಡ್ಕೋಬಾರ್ದು,
ದೀಪ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ರವಿ ಈ ಪಿಕ್ಚರ್ ದೀಪ ತುಂಬಾ ಚೆನ್ನಾಗಿ ಮಾಡಿದೆ. ನಿನ್ ಮಗ ಹೇಳ ಹೇಗ್ ಮಾಡಿದ್ದಾನೆ? ದೀಪ ಚೆನ್ನಾಗಿ ಮಾಡಿದ್ದಾನೆ. ಸೊ ಅವರು ವಿದ್ಯಾ ಅವಳೆಲ್ಲ ಮನೆಗೆ ಫಿಟ್ಟಿಂಗ್ ಗಿಟ್ಟಿಂಗ್ ಅನ್ಕೊಂಡ್ಬಿಟ್ಟಾಳ. ಸೊ ಒಟ್ಟಿನಲ್ಲಿ ದೀಪ, ನರಸಿಂಹನ್ ಆಲ್ವೇಸ್ ಕೀಪ್ಸ್ ಟಾಕಿಂಗ್ ಅಬೌಟ್ ಯು. ಗುಡ್ ಲಕ್ ಟು ಯು. ಆಮೇಲೆ ಮಿಕ್ಕಿದ ಇವರಿಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಟೀಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಜರ್ನಿ ಆಫ್ ಲವ್, ನಾನು ಜರ್ನಿ ವಿತ್ ಯು ಅಂತ ಯೂಶಲಿ ಜರ್ನಿ ಆಫ್ ಲವ್ ಅಂದರೆ ಅದು ನನಗೆ ಇಟ್ಕೋಬೇಕಾಗಿದೆ ಹೆಸರು. ಜರ್ನಿ ಆಫ್ ಲವ್ ಅಂತ ನೀವು ಇಟ್ಕೊಂಡಿದ್ದೀರಾ. ಬಹುಶಃ ನಾನು ಲವ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ಸೊ ಬಹುಶಃ ಈ ಕ್ರೇಜಿ ಸ್ಟಾರ್ ಆದ್ಮೇಲೆ ಮತ್ತೆ 20 ವರ್ಷ ಹಿಂದಕ್ಕೆ ಹೋಗಿದ್ದೀನಿ ನಾನು. ಮತ್ತೆ ನೀವು ನನ್ನ ಕ್ರೇಜಿ ಸ್ಟಾರ್ ಆಗಿ ನೋಡ್ತೀರಿ, ನೀವು ಯಾವತ್ತು ರವಿಚಂದ್ರನ್ ಅಂತ ಖಂಡಿತ ನೋಡೋದಿಲ್ಲ. ಆಮೇಲೆ ಮಹೇಶ್ ಅವರು ಆಲ್ ದಿ ಬೆಸ್ಟ್, ನೀವು ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಬಗ್ಗೆ ತುಂಬ ಮಾತಾಡ್ತೀರಾ, ಅದೇನಂತ ಗೊತ್ತಿಲ್ಲ ನನಗೆ. ಆನಂದ್ ಅವರು ಆನಂದವಾಗಿದ್ದೀರಾ, ಹೀರೋನ್ಸ್ ತುಂಬ ಕ್ಲೋಸರ್ ಚೆನ್ನಾಗಿಟ್ಟಿದ್ದೀರಾ, ವಿವೇಕ್ ಚೆನ್ನಾಗಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ನೀವು ಎಂದೆಂದು ನಿನಗಾಗಿ ಡೆಫಿನೆಟಾಗಿ ಚೆನ್ನಾಗಾಗಲಿ. ಆಮೇಲೆ ನಮ್ಮ ಫ್ಯಾಮಿಲಿಯಿಂದ ನನ್ನ ಮನೇಲಿ 2 ಹೀರೋಗಳು ಪ್ಲಸ್ ನನ್ನ ತಮ್ಮ ಒಬ್ಬ 3ನೇವನು, ಇನ್ನೊಬ್ಬ 4ನೇವನು. ಅನ್ಕೊಂಡಿರಲ್ಲ ಇಷ್ಟು ಜನ ಸಿನಿಮಾ ಇಂಡಸ್ಟ್ರಿ ಒಳಗೆ ನುಗ್ತೀವಿ ನಾವು ಅಂತ. ಬಹುಶಃ ಈ ಹೊಸ ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದ ಇರಲಿ, ಅವ್ರನ್ನ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವಿವೇಕ್ ಅವರೇ, ರವಿ ಸರ್ಗೆ ನೀವು ಖಾಯಿಲೆ